ರಾಜ್ಯದ ಪ್ರಬಲ ಸಮುದಾಯಗಳಿಗೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಮಣಿದಿದ್ದಾರಾ? ಅಕಸ್ಮಾತ್ ಆ ಸಮುದಾಯಗಳು ತಿರುಗಿ ಬಿದ್ದರೆ, ಪರಿಣಾಮಗಳ ಅಕಸ್ಮಾತ್ ವ್ಯತ್ಯಾಸವಾದರೆ ಏನು ಮಾಡೋದು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಮಹತ್ವದ ಜಾತಿ ಜನಗಣತಿ ವರದಿ ಮಂಡನೆಯಿಂದ ಹಿಂದೆ ಸರಿದು ಬಿಟ್ಟಿದ್ದಾರಾ? ಇವತ್ತು ಸಬ್ಮಿಟ್ ಆಗುತ್ತೆ, ನಾಳೆ ಸಬ್ಮಿಟ್ ಮಾಡಿಬಿಡ್ತಾರೆ, ಅದೇನೋ ಚಾಮರಾಜನಗರದಲ್ಲಿ ಅದರ ಬಗ್ಗೆ ಮಾತಾಡ್ತಾರಂತೆ, ಅವತ್ತಲ್ಲಿ ಸಬ್ಮಿಟ್ ಮಾಡ್ತಾರೆ, ಇದೆಲ್ಲ ಮಾತುಕತೆಗಳಿತ್ತಲ್ಲ. ಇವೆಲ್ಲವುಗಳ ಆಚೆಗೆ ರಾಜ್ಯದ ಪ್ರಬಲ ಸಮುದಾಯಗಳ ವಾದ ಇಷ್ಟೇ. ಅದು ಲಿಂಗಾಯತ ಸಮುದಾಯ ಆಗಿರಲಿ, ಒಕ್ಕಲಿಗ ಸಮುದಾಯ ಆಗಿರಲಿ, ನಮ್ಮದೇ ಸಮುದಾಯದ ಉಪಜಾತಿಗಳಿವೆಯಲ್ಲ, ಈ ಉಪಜಾತಿಗಳ ವಿಚಾರದಲ್ಲಿ ಉಪಜಾತಿಗಳನ್ನು ಪ್ರಧಾನ ಜಾತಿಯೊಟ್ಟಿಗೆ ಸೇರಿಸದೆ ಸೆನ್ಸಸ್ ಮಾಡಬೇಕಾದ್ರೆ, ಕ್ಯಾಸ್ಟ್ ಸೆನ್ಸಸ್ ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿ ಅದು ಇದು ಎಲ್ಲ ಬರ್ಕೊಂಡಿದ್ದಾರಲ್ಲ, ಇದರಲ್ಲಿ ಒಂದು ಜಾತಿಲಿ ಉಪಜಾತಿಗಳು ಬರ್ತಾವಪ್ಪ. ಈಗ ಒಕ್ಕಲಿಗ ಅಂದರೆ ಅದರಲ್ಲಿ 116 ಜಾತಿ ಬರುತ್ತೆ. ಒಕ್ಕಲಿಗ 116 ಜಾತಿ ಬರುತ್ತೆ. 116 ಜಾತಿ ಸಪ್ರೇಟ್ ಮಾಡಿಬಿಡೋದು, ಅದೆಲ್ಲ ಬೇರೆ ಬೇರೆ ಜಾತಿ ಅಂತ ಮಾಡಿಬಿಟ್ಟು ಒಕ್ಕಲಿಗರು ಕಡಿಮೆ ಇದ್ದಾರೆ ಅಂತ ತೋರಿಸ್ಬಿಡೋದು. ಅಥವಾ ಲಿಂಗಾಯತ ಸಮುದಾಯ, ಅಲ್ಲೂ ಕೂಡ 100 ಥರ ಇರಬಹುದು, ಭಿನ್ನ ಉಪಜಾತಿಗಳಿರಬಹುದು, ಅದನ್ನು ಸರಿಯಾಗಿ ಸೇರಿಸಿಲ್ಲ ಅಂಥೇಳಿ ಅವತ್ತಿನಿಂದನೂ ಆರೋಪ ಮಾಡಿಕೊಂಡೇ ಬಂದಿವೆ ಯಾವ್ಯಾವು ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯಗಳು. ಸೊ ಇದೀಗ ಅಕಸ್ಮಾತ್ ಈ ವರದಿ ಮಂಡನೆ ಆದರೆ ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ಸುಮ್ಮನೆ ಇರಲ್ಲ, ಈ ಥರದ ಮಾತುಗಳು ಕೂಡ ಕೇಳಿ ಬಂತು. ಇದೀಗ ಈ ಎಲ್ಲ ವಿಚಾರಕ್ಕೆ ವಿನಾಕಾರಣ ಇದನ್ನು ಮೈಮೇಲೆ ಎಳೆದುಕೊಳ್ಳುವುದು ಯಾಕೆ? ಎರಡು ಪ್ರಬಲ ಸಮುದಾಯಗಳ ವಿರೋಧ ಕಟ್ಟಿಕೊಳ್ಳೋದು ಯಾಕೆ? ಅವರ ಆಕ್ರೋಶಕ್ಕೆ ನಾವು ಯಾಕೆ ಗುರಿಯಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿ ಮಂಡನೆಯಿಂದ ಹಿಂದೆ ಸರಿದಿದ್ದಾರಾ? ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡಿಸಬೇಕಾಗಿತ್ತು. ಆದರೆ ಜನವರಿ 21 ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಿಎಂಗೆ ಭಯ ಶುರುವಾಗಿದೆ. 21ನೇ ತಾರೀಕು ಗಾಂಧಿ ಭಾರತ್ ಈ ಒಂದು ಕಾರ್ಯಕ್ರಮ ನಿಗದಿಯಾಗಿದೆ. ಹಿಂದೆ ಕೂಡ ಆಗಬೇಕಾಗಿತ್ತದು. ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣದಿಂದಾಗಿ ಅದು ಪೋಸ್ಟ್ಪೋನ್ ಆಗಿದೆ ಅಥವಾ ಮುಂದೂಡಿಕೆ ಆಗಿತ್ತು. 21ನೇ ತಾರೀಕು ಗಾಂಧಿ ಭಾರತ್ ಕಾರ್ಯಕ್ರಮ ಒಂದು ಕಡೆ ಹಮ್ಮಿಕೊಂಡಿದೆ ಸರ್ಕಾರ. ಅವತ್ತು ಪಕ್ಷದ ಹೈಕಮಾಂಡ್ ಸಮೇತವಾಗಿ ದೊಡ್ಡ ದೊಡ್ಡ ನಾಯಕರು ಬರುವವರಿದ್ದಾರೆ. ಈಗೇನಾದರೂ ಜಾತಿ ಗಣತಿಯನ್ನು ಓಪನ್ ಮಾಡಿಬಿಟ್ರೆ, ಅದರಲ್ಲಿರ್ತಕ್ಕಂಥ ಅಂಶಗಳು ಆಚೆ ಬಂದರೆ ಸಮುದಾಯಗಳ ಹೋರಾಟದ ಭಯ, ಬಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರು ಕೆಲವರು. ಪ್ರತಿಭಟನೆ ಮಾಡೇ ಮಾಡ್ತೀವಿ, ಇದೇ ಗಾಂಧಿ ಭಾರತ್ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಈ ಒಂದು ಕಾರಣಕ್ಕೆ ಪ್ರತಿಭಟನೆ ನಡೆದರೆ ವಿನಾಕಾರಣ ಒಂದು ಮುಜುಗರ ಆಗುತ್ತೆ, ಇರುಸು ಮುರುಸಾಗುತ್ತೆ ಅನ್ನೋ ಒಂದು ಆತಂಕ ಸಿದ್ದರಾಮಯ್ಯ ಅವ್ರಿಗೆ ಕಾಡಿದೆಯಾ? ಹೀಗಾಗಿ ಎಲ್ಲರನ್ನೂ ಕೂಡ ಒಮ್ಮತಕ್ಕೆ ತೆಗೆದುಕೊಂಡು ವರದಿಯ ಬಗ್ಗೆ, ವರದಿ ಜಾರಿಯ ಬಗ್ಗೆ ಆಮನಂತರ ತೀರ್ಮಾನ ಮಾಡೋಣ ಅಂಥೇಳಿ ಸಿದ್ದರಾಮಯ್ಯನವರು ಈ ಒಂದು ವಿಚಾರದಿಂದ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಾರಾ? ವರದಿ ಜಾರಿಗೆ ಕೇವಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಒತ್ತಾಯ ಇದೆ. ಜಾರಿ ಮಾಡೋದೇ ಬೇಡ ಅಂಥೇಳಿ ಲಿಂಗಾಯತ ಸಮುದಾಯ ಹೇಳ್ತಾ ಇದೆ, ಒಕ್ಕಲಿಗ ಸಮುದಾಯ ಹೇಳ್ತಾ ಇದೆ. ಈ ಕಾರಣಕ್ಕೆ ನಾಳಿನ ಸಭೆಯಲ್ಲಿ ಅದೇ ಕಾರಣಕ್ಕೂ ಜಾತಿ ಗಣತಿ ವರದಿಯ ಮಂಡನೆ ಇರಲ್ಲ. ಸರ್, ಜಾತಿ ಗಣತಿ ವರದಿ ನಾಳೆ ಏನಾದರೂ ಸಂಪುಟದಲ್ಲಿ ಮಂಡನೆ ಆಗುತ್ತೆ ಸರ್? ನಾಳೆ ಮಂಡಿಸ್ಬೇಕು ಅಂತ ಇದ್ದು, ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗ್ತಿಲ್ಲ? ನಾಳೆ ಆಗುತ್ತೆ. ಅಂದ್ರೆ ಬೇರೆ ಸಮುದಾಯಗಳು ಒಂದು ವಿರೋಧ ವ್ಯಕ್ತಪಡಿಸ್ತಿರೋದ್ರಿಂದ ಈ ತರ ಏನಾರ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಅದ್ರ ಚರ್ಚೆ ನಡೀತಿದೆಯಲ್ಲ ಸರ್, ಸಮುದಾಯವಾರು ಚರ್ಚೆಗಳು ನಡೀತಾ ಇದೆ. ಊಹಾಪೋಹಗಳು ಅಷ್ಟೇ. ಅಂಕಿಅಂಶ ಬಂದಿದೆ ಅನ್ನೋ ತರ ಯಾವ ಅಂಕಿಅಂಶ ಬಂದಿಲ್ಲ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಸರ್. ಜಾತಿ ಗಣತಿ